ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ಇಂದು ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ಇರುತ್ತೆ. ಸಭೆಗಳು ಈಗಾಗಲೇ ನಿಗದಿ ಆಗಿದೆ. ಬೆಳಗ್ಗೆ 10:30ರಿಂದ ಸಂಜೆವರೆಗೂ ಸರಣಿ ಸಭೆಗಳನ್ನು ಆಯೋಜನೆ ಮಾಡಲಾಗಿದೆ. ಪಕ್ಷದ ವಿದ್ಯಮಾನಗಳು, ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ಪ್ರಮುಖ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆಯನ್ನ ತರುಣ್ ಚುಗ್ ನಡೆಸ್ತಾರೆ. ಶಾಸಕರ ಸಭೆ, ಪ್ರಮುಖರ ಸಭೆ, ಹಿರಿಯರ ಜೊತೆ ವಿಶೇಷ ಸಭೆಗಳನ್ನ ತರುಣ್ ಚುಗ್ ನಡೆಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾಹಿತಿಯನ್ನ ತರುಣ್ ಚುಗ್ ಪಡೆಯಲಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಸಂಘರ್ಷದ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡುತ್ತಾರೆ. ರಾಜ್ಯ ಬಿಜೆಪಿಯ ವಿದ್ಯಮಾನಗಳ ಕುರಿತು ರಿಪೋರ್ಟ್ ಅನ್ನು ಹೈಕಮಾಂಡ್ ನಾಯಕರಿಗೆ ತರುಣ್ ಚುಗ್ ಸಲ್ಲಿಸಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬಣ ಬಡಿದಾಟ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ. ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ ಎನ್ನುವಂಥ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಪಕ್ಷದೊಳಗಿನ ಆಂತರಿಕ ಸಂಘರ್ಷ, ಇನ್ನೊಂದು ಕಡೆಯಲ್ಲಿ ಪಕ್ಷ ಸಂಘಟನೆ, ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಇವತ್ತು ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ನಡೆಯಲಿದೆ. ಈಗಾಗಲೇ ಮೀಟಿಂಗ್ ಫಿಕ್ಸ್ ಆಗಿರುವಂಥದ್ದು. ಪಕ್ಷದ ನಾಯಕರ ಜೊತೆಯಲ್ಲಿ ತರುಣ್ ಚುಗ್ ಸಮಾಲೋಚನೆಯನ್ನು ನಡೆಸಲಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅತ್ತ ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ. ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಆಂತರಿಕ ಸಂಘರ್ಷ ಜೋರಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ತರುಣ್ ಚುಗ್ ಎಂಟ್ರಿ ಯಾವ ರೀತಿಯಾದಂಥ ವರ್ಕೌಟ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಸರಣಿ ಸಭೆಗಳು ನಡೆಯುತ್ತೆ, ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಬಹುದು ನಾಯಕರ ನಡುವೆ? ಸಂಪತ್, ಇವತ್ತು ತರುಣ್ ಚುಗ್ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಕಾರಣ ಏನಂತಂದ್ರೆ ಸಂಘಟನಾತ್ಮಕವಾಗಿ ನಡೀತಾ ಇರುವಂತ ಅವರ ಕಾರ್ಯಕ್ರಮ ವಿಚಾರವಾಗಿ ಬರ್ತಾ ಇದ್ದಾರೆ. ಸಂಘಟನಾತ್ಮಕ ಸಭೆ ನಡೀತಾ ಇದೆ. ಸಂಘಟನಾ ಸಭೆಯಲ್ಲಿ ಪಾಲ್ಗೊಳ್ಳಿಕ್ಕೋಸ್ಕರ ಬಂದಿದ್ದಾರೆ. ಆದ್ರೆ ಕೇವಲ ಆ ಸಭೆ ಮಾತ್ರ ಅಲ್ಲ, ಉಳಿದಂತಹ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಿಕ್ಕೆ ಅವರು ಇಲ್ಲಿ ಬಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರಮುಖವಾಗಿ ನಿನ್ನೆ ದಿನ ಜಿಲ್ಲಾಗಳ ಅಧ್ಯಕ್ಷರುಗಳು, ಬಿಜೆಪಿಯ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು ಸಹಿತ ಸಭೆ ನಡೆಸಿದ್ರು. ಅವರು ಕೂಡ ಹೇಳ್ತಾ ಇದ್ರು, ನಾವು ಈ ಸಂಬಂಧ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ವಿಚಾರವಾಗಿ ಯತ್ನಾಳ್ ಅವರ ವಿರುದ್ಧವಾಗಿ ನಾವು ದೂರನ್ನ ಕೊಡ್ತೀವಿ, ತರುಣ್ ಚುಗ್ ಅವರಿಗೆ ದೂರನ್ನ ಕೊಡ್ತೀವಿ, ಹೈಕಮಾಂಡ್ಗೆ ವಿಚಾರವನ್ನು ತಲುಪಿಸಬೇಕು, ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ದೂರನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಬೆಳವಣಿಗೆ ವಿಚಾರವಾಗಿಯೂ ಸಹಿತ ತರುಣ್ ಚುಗ್ ಅವರ ನೇತೃತ್ವದಲ್ಲಿ ಸಭೆ ನಡೀಲಿಕ್ಕಿದೆ. ಇವತ್ತು ಪಕ್ಷದ ಕಚೇರಿಯಲ್ಲಿ ಮೊದಲು ಸಂಘಟನಾ ಸಭೆ ನಡೆಯುತ್ತೆ. ಆ ನಂತರದಲ್ಲಿ ಬೇರೆ ಬೇರೆ ಸಭೆಗಳು ವಿವಿಧ ಪ್ರಮುಖರುಗಳ ಜೊತೆಯಲ್ಲಿ, ಜಿಲ್ಲಾಧ್ಯಕ್ಷರುಗಳ ಜೊತೆಯಲ್ಲಿ, ಮತ್ತೆ ಪಕ್ಷದ ಹಿರಿಯರ ಜೊತೆಯಲ್ಲೂ ಸಹಿತ ಸಭೆ ನಡೀಲಿಕ್ಕಿದೆ. ವಿಶೇಷ ಸಭೆ ಅಂತ ಹೇಳಿ ಒಂದನ್ನ ನಿಗದಿ ಮಾಡಿದ್ದಾರೆ ಅಂತ ಮಾಹಿತಿ. ಮಧ್ಯಾಹ್ನ ನಂತರದಲ್ಲಿ ಆ ವಿಶೇಷ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅದು ಒಂದು ರೀತಿಯಲ್ಲಿ ಕೋರ್ ಕಮಿಟಿ ಸಭೆ ಇದ್ದ ಹಾಗೆ ಇರುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲಿ ಬಹಳ ಪ್ರಮುಖವಾದ ವಿಚಾರ ಚರ್ಚೆ ಆಗುತ್ತೆ. ಬಹಳ ಪ್ರಮುಖರೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಎಲ್ಲಾ ಸಮಸ್ಯೆಗಳ ಬಗ್ಗೆ, ಕೇವಲ ಯತ್ನಾಳ್ ಅವರ ವಿಚಾರ ಒಂದೇ ಅಲ್ಲ, ಯತ್ನಾಳ್ ಅವರು ಮಾಡ್ತಿರುವಂತ ಆರೋಪದ ವಿಚಾರವಾಗಿಯೂ ಸಹಿತ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಭೆಯಲ್ಲಿ ಏನೆಲ್ಲ ಪ್ರಮುಖವಾಗಿ ಚರ್ಚೆ ಆಗುತ್ತೋ ಇವತ್ತಿನ ಎಲ್ಲಾ ಬೆಳವಣಿಗೆಗಳನ್ನ ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆಯುವಂತ ರಾಜ್ಯದಲ್ಲಿ ನಡೆಯುವಂತ ವಿವಿಧ ಸಭೆಗಳ ಎಲ್ಲಾ ವಿಚಾರಗಳನ್ನ, ವಿವರಗಳನ್ನ ತರುಣ್ ಚುಗ್ ಅವರು ಹೈಕಮಾಂಡ್ಗೆ ತಿಳಿಸ್ತಾರೆ ಅಂತ ಮಾಹಿತಿ ಇದೆ. ಆ ನಂತರದಲ್ಲಿ ಹೈಕಮಾಂಡ್ ಮುಂದಿನ ತೀರ್ಮಾನ ತೆಗೆದುಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಸಭೆಯನ್ನ ಈ ರೀತಿಯಲ್ಲಿ ಬಳಸಿಕೊಂಡು ಇದರ ಸಂಪೂರ್ಣ ವಿವರನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಒಂದ್ ಕಡೆಯಲ್ಲಿ ಲಭ್ಯ ಆಗಿದೆ. ಕಾರಣ ಏನಂತಂದ್ರೆ ಸಂಪತ್, ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ದೆಹಲಿಯಲ್ಲಿ ಬೀಡು ಬಿಟ್ಟಿದೆ. ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಆ ಒಂದು ಪ್ರಯತ್ನದಲ್ಲಿ ಕೂಡ ಅವರು ಕೂಡ ಇದ್ದಾರೆ. ಈ ನಡುವೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣ ವಿವರವನ್ನ ಹೈಕಮಾಂಡ್ ಪಡೆದುಕೊಳ್ಳುವಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆ ನಂತರದಲ್ಲಿ ಹೈಕಮಾಂಡ್ ತನ್ನ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಲಭ್ಯ ಆಗಿರೋದು. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.